ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಇನ್ನೂ ಕೂಡ ಬಂಡಾಯದ ಬೆಂಕಿ ಆರಿಲ್ವಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ನಾಮಿನೇಷನ್ ವಾಪಸ್ ತಗೊಳಕ್ಕಿದ್ದಂತಹ ದಿನಾಂಕವೂ ಕೂಡ ಮುಗಿದು ಹೋಯಿತು. ಆದ್ರೂ ಕೂಡ ಮಲ್ಲಿಕಾರ್ಜುನ್ ಅಂದ್ರೆ ಸಮರ್ಥ್ ಅವರ ತಂದೆ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ನಡುವೆ ಜಟಾಪಟಿ ಮುಂದುವರೆದಿದೆ. ಸಿಎಂ ಡಿಸಿಎಂ ವರೆಗೂ ಕೂಡ ದೂರು ತೆಗೆದುಕೊಂಡು ಹೋಗಿದಾರಂತೆ ಜಮೀರ್. ಹಾಗಾದ್ರೆ ಜಮೀರ್ ತೆಗೆದುಕೊಂಡು ಹೋದಂತಹ ದೂರು ಏನು? ಹಾಗಾದ್ರೆ ಸ್ವಾಭಿಮಾನದ ಪ್ರಶ್ನೆ ಅಂತ ಜಮೀರ್ ಹೇಳಿದ್ಯಾಕೆ? ಇಲ್ಲಿ ಮಗನ ಚುನಾವಣೆಯಲ್ಲಿ ಅಪ್ಪನೇ ವಿಲನ್ ಅಂತ ಹೇಳಿದ್ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ದಾವಣಗೆರೆ ಫೈಟ್ ನ ಬೇಗ ಎಕ್ಸ್ಕ್ಲೂಸಿವ್ ನೋಡ್ತಾ ಹೋಗೋಣ. ಹಾಗಾದ್ರೆ ದಾವಣಗೆರೆಯಲ್ಲಿದ್ದಂತಹ ಬಂಡಾಯ ಮುನಿಸು ಇನ್ನೂ ಕೂಡ ಮುಗಿದಿಲ್ವಾ? ಸಾದಿಕ್ ಪೈಲ್ವಾನ್ ಸೈಲೆಂಟ್ ಆಗಿರ್ಬೋದು, ಉಳಿದಂತೆ ಆ ಕ್ಷೇತ್ರವನ್ನ ಜಮೀರ್ ಇನ್ನೂ ಕೂಡ ಪ್ರತಿಷ್ಠೆಯಾಗಿ ತಗೊಂಡಿರೋದು ಗೊತ್ತಾಗ್ತಾ ಇದೆ. ಈಗ ತಗೊಂಡೋಗಿರುವ ದೂರಲ್ಲಿ ಏನಿದೆ? ಹಾಗಾದ್ರೆ ಯಾರ ವಿರುದ್ಧ ಕಂಪ್ಲೇಂಟ್ ಅಂತ ಹೇಳಿದ್ರೆ ಶಾಮನೂರು ಮಲ್ಲಿಕಾರ್ಜುನ್ ಅವರ ವಿರುದ್ಧ. ಏನ್ ಹಾಗಾದ್ರೆ ಅವ್ರದ್ ಮಗನೇ ಈಗ ನಿಂತ್ಕೊಂಡಿರೋದು, ಟಿಕೆಟ್ ಸಿಕ್ಕಿದೆ, ಬಿ ಫಾರ್ಮ್ ಕೂಡ ಸಿಕ್ಕಾಯ್ತು, ನಾಮಿನೇಷನ್ ಸಲ್ಸಾಯ್ತು, ಬರಿಗಾಲಲ್ಲಿ ನಿಂತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ಪ್ರಚಾರದಲ್ಲೂ ಕೂಡ ಭರ್ಜರಿಯಾಗಿ ತೊಡಕೊಂಡಿದ್ದಾರೆ. ಆದ್ರೂ ಕೂಡ ಎಲ್ಲವೂ ಸರಿ ಇದೆಯಾ ಅಲ್ಲಿ ಅಂದ್ರೆ ಇಲ್ಲ. ಏನು ಅಂತ ನೋಡ್ತಾ ಹೋಗೋಣ. ಏಪ್ರಿಲ್ 3 ಮತ್ತು 4ನೇ ತಾರೀಕು ದಾವಣಗೆರೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಪ್ರಚಾರಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಡಿಸಿಎಂ ಪ್ರಚಾರಕ್ಕೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ. ಆದ್ರೆ ಸಿಎಂ ಪ್ರಚಾರಕ್ಕೆ ಸಾಥ್ ಕೊಡಬೇಕು ಅಂತ ಜಮೀರ್ ಅಹಮದ್ಗೆ ಸೂಚನೆ ಹೋಗಿದೆ. ಈ ನಡುವೆ ಮಲ್ಲಿಕಾರ್ಜುನ್ ಶಾಮನೂರು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಾವಣಗೆರೆಗೂ ಜಮೀರ್ ಅಹಮದ್ಗೂ ಏನ್ ಸಂಬಂಧ? ಪ್ರಚಾರಕ್ಕೆ ಜಮೀರ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ನಿನ್ನೆ ಪ್ರಚಾರದ ವೇಳೆ ಜಮೀರ್ ಬಗ್ಗೆಗಿನ ಪ್ರಶ್ನೆಗೆ ಮಲ್ಲಿಕಾರ್ಜುನ್ ಆಕ್ಷೇಪ ವ್ಯಕ್ತಪಡಿಸಿದ್ರಂತೆ. ಅವ್ರು ಬರ್ದಿದ್ರು ನಾವು ಗೆಲ್ತೀವಿ ಕಣ್ರಿ ಅಂತ ಹೇಳಿದ್ದಾರೆ. ಶಾಮನೂರು ಮಲ್ಲಿಕಾರ್ಜುನ್ ಅವರ ಹೇಳಿಕೆಯನ್ನ ಸಿಎಂ ಮುಂದೆ ಜಮೀರ್ ಹೇಳಿದಾರಂತೆ. ನಾವು ಬರ್ದಿದ್ರು ಗೆಲ್ತೀವಿ, ಇದಕ್ಕೂ ಮೊದಲು ನನ್ನ ಬಗ್ಗೆ ಹಗುರವಾಗಿ ಮಾತಾಡಿದ್ರು, ನಮಗೂ ಸ್ವಾಭಿಮಾನ ಇದೆ ಸರ್, ನಾವೇಂಗ್ ಪ್ರಚಾರದಲ್ಲಿ ಬರಕ್ಕಾಗುತ್ತೆ ಅಂತ ಹೇಳಿದಾರಂತೆ. ದಾವಣಗೆರೆಗೆ ನಾನು ಬರಲ್ಲ, ಬಾಗಲಕೋಟೆ ಹಾಗೂ ಕೇರಳಕ್ಕೆ ಹೋಗ್ತೀನಿ ನಾನು ಅಂತ ಹೇಳಿದ್ದಾರೆ. ನನ್ನ ಜೊತೆ 2 ದಿನ ಪ್ರಚಾರಕ್ಕೆ ಬಾರಪ್ಪ ನೀನು, ನಾನು ಇರ್ತೀನಿ ಬಾ ಅಂತ ಸಿದ್ದರಾಮಯ್ಯ ಅವರು. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಯಾಕೆ ಹೋಗ್ಬೇಕು ಅಲ್ಲಿಗೆ ದಾವಣಗೆರೆ ದಕ್ಷಿಣಕ್ಕೆ? ನಂಬರ್ 1, ಮುಸ್ಲಿಂ ಮತಗಳು ಹೆಚ್ಚಾಗಿದೆ. ಅವರೇ ಪೀಕಲ್ಲಿರೋದು. ಹತ್ತಿರ 88,000 90,000 ಮುಸ್ಲಿಂ ಮತಗಳೇ ಇದ್ದಾವೆ. ಅವರೇ ನಿರ್ಣಾಯಕ ಹಂತದಲ್ಲಿರೋದು. ಅವ್ರು ಯಾರ ಪರವಾಗಿ ನಿಂತ್ಕೊಳ್ತಾರೆ? ಅವ್ರ ಪರವಾಗಿ. ಈಗ ಮುಸ್ಲಿಂ ಸಮುದಾಯದ ಲೀಡರ್ ಅಂತ ಜಮೀರ್ ಅಹಮದ್ ಅವ್ರನ್ನ ಕನ್ಸಿಡರ್ ಮಾಡಾಗಿದೆ. ಸಿಎಂ ಜೊತೆ ಅವರು ಬಂದು ಪ್ರಚಾರದಲ್ಲಿ ಅವರ ಸಮುದಾಯದವ್ರನ್ನ ಓಲೈಸಿದ್ರೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತ್ಕೋಬಹುದು. ಯಾಕಂದ್ರೆ ಅಲ್ಲಿ ಸಾದಿಕ್ ಪೈಲ್ವಾನ್ ಅವರು ಸುಮ್ಮನಾಗಿರ್ಬೋದು, ಉಳಿದಂತೆ 2-3 ಜನ ಪಕ್ಷೇತರವಾಗಿ ನಿಂತ್ಕೊಂತ ಇದ್ದಾರೆ. ಮತಗಳು ಚದುರಿ ಹೋಗ್ಬಾರ್ದಲ್ವಾ? ಅವ್ರನ್ನ ಸಮಾಧಾನ ಪಡಿಸಿ ಸಮುದಾಯದವ್ರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗುವಲ್ಲಿ ಜಮೀರ್ ಪಾತ್ರ ಸ್ವಲ್ಪ ಹೆಚ್ಚೇ ತೂಕವಾಗಿರುತ್ತೆ. ಬಟ್ ಹಳೆ ವೈಷಮ್ಯವನ್ನ ಮಲ್ಲಿಕಾರ್ಜುನ್ ಅವ್ರು ಮರ್ತಂಗ್ ಕಾಣಿಸ್ತಾ ಇಲ್ಲ. ಅವ್ರು ಯಾಕ್ರಿ ಬರ್ಬೇಕು? ಅವ್ರು ಬಂದ್ರು ಗೆಲ್ತೀವಿ, ಬರ್ಲಿಲ್ಲ ಅಂದ್ರು ಗೆಲ್ತೀವಿ ಅಂತ ಹೇಳಿದ್ದಾರೆ. ಮಿನಿಸ್ಟರ್ಗೆ, ಸಚಿವರಿಗೆ, ಅದ್ರಲ್ಲೂ ಒಂದು ಸಮುದಾಯದ ಲೀಡರ್ಗೆ ಅಂತ ಮಾತನ್ನು ಹೇಳಿಸ್ಕೊಂಡು ಅಥವಾ ಕೇಳಿಸ್ಕೊಂಡು ಹೋಗೋದೆಷ್ಟು ಮಟ್ಟಿಗೆ ಸರಿ? ಅದಕ್ಕೆ ಸಿದ್ದರಾಮಯ್ಯ ಅವರು 1-2 ದಿನ ಪ್ರಚಾರದಲ್ಲಿದ್ದಾಗ ಇವ್ರು ಹೋಗ್ಬೇಕು, ಅವ್ರ ಜೊತೆ ಸಾಥ್ ಕೊಡ್ಬೇಕು ಜಮೀರ್ ಅಂತ ಇತ್ತು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲಿಗೆ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಸಾದಿಕ್ ಪೈಲ್ವಾನ್ ಸುಮ್ನಾಗಿರ್ಬೋದು, ಬಟ್ ಜಮೀರ್ ಅಹಮದ್ ಅವರ ಕೋಪ ತಣ್ಣಗಾದಂಗೆ ಕಾಣಿಸ್ತಾ ಇಲ್ಲ. ಹಿಂಗೆ ಮುಂದುವರೆದ್ರೆ ಬಂಡಾಯ ಒಳಗೆ ಕಾಂಗ್ರೆಸ್ಗೆ ಯಾವ ಪ್ರಮಾಣದ ಪೆಟ್ಟು ಕೊಡ್ಬೋದು? ಅಪ್ಪನಿಂದಲೇ ಮಗನ ಭವಿಷ್ಯಕ್ಕೆ ಕತ್ರಿ ಬೀಳೋ ಸಾಧ್ಯತೆ ಇದೆಯಾ ಇಂತಹ ಮಾತುಗಳಿಂದ? ವಿದ್ಯಾ, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ರಾಜ್ಯ ಕಾಂಗ್ರೆಸ್ಸಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದ್ರೆ, ಬಹುತೇಕ ಶಾಮನೂರು ಮಲ್ಲಿಕಾರ್ಜುನ್ ಅವರು ನಡ್ಕೊಳ್ತಾ ಇರುವಂತಹ ಒಂದು ರೀತಿಗೆ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವು ಮುಸ್ಲಿಂ ನಾಯಕರುಗಳು, ಮುಸ್ಲಿಂ ಸಮುದಾಯದಲ್ಲಿ ಪ್ರಭಾವಿ ನಾಯಕರು, ಕಾಂಗ್ರೆಸ್ಸಲ್ಲಿರುವಂತಹ ಪ್ರಭಾವಿ ನಾಯಕರು ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಿಜ. ಯಾಕಂತೇಳಿದ್ರೆ ಮೊನ್ನೆ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಜಬ್ಬರ್ ಸೇರಿದಂತೆ ಹಲವು ನಾಯಕರುಗಳು ದಾವಣಗೆರೆಗೆ ಹೋಗಿ ಅಲ್ಲಿ ಪೈಲ್ವಾನ್ ಅವರನ್ನು ಮನವೊಲಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಾಳೆಯಿಂದ 2 ಕಡೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ನಾಳೆಯಿಂದ 2 ಪಕ್ಷಗಳಲ್ಲೂ ಕೂಡ ಪ್ರಚಾರದ ಭರಾಟೆ ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಏರಿಯಾಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬಂದು ಮತಯಾಚನೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ 2 ಪಕ್ಷದ ನಾಯಕರು ಕೂಡ ಬಂದಿರುವಂಥದ್ದು. ಆದರೆ ಸಿದ್ದರಾಮಯ್ಯ 3ನೇ ತಾರೀಕು ಮತ್ತು 4ನೇ ತಾರೀಕು ದಾವಣಗೆರೆಯಲ್ಲೇ ಬಿಡುಬಿಟ್ಟು ಅಲ್ಲಿ ಪ್ರತಿ ಹಳ್ಳಿಗೂ ಹೋಗಿ ಪ್ರಚಾರವನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಈ ಹೊತ್ತಲ್ಲಿ ಜಮೀರ್ ಅಹಮದ್ ಖಾನ್ 2 ದಿನ ನನ್ನ ಜೊತೆ ಇರಬೇಕು ಅನ್ನುವಂತಹದ್ದನ್ನು ಹೇಳಿದಾಗ ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ಶಾಮನೂರು ಮಲ್ಲಿಕಾರ್ಜುನ್ ಅವರ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ಹಿಂದೆ
ಶಾಮ್ನೂರು ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹ್ಮದ್ ಖಾನ್ ಅವರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ನಿಜ. ಯಾಕಂತ ಹೇಳಿದ್ರೆ ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಯಾಕೆ ಮಾತಾಡಬೇಕು ಅನ್ನುವಂಥದ್ದನ್ನು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದರು. ಇಲ್ಲಿ ದಾವಣಗೆರೆ ಮುಖಂಡರು, ದಾವಣಗೆರೆ ಮುಸ್ಲಿಂ ಸಮುದಾಯದ ಮುಖಂಡರಾಗಿರ್ಬೋದು, ಬೇರೆ ಸಮುದಾಯದ ಮುಖಂಡರಾಗಿರ್ಬೋದು, ದಾವಣಗೆರೆಯ ಜಿಲ್ಲಾ ಕಾಂಗ್ರೆಸ್ನ ನಾಯಕರುಗಳೇ ನಿರ್ಧಾರ ಮಾಡ್ತಾರೆ. ಬೇರೆ ಯಾವುದೋ ಕ್ಷೇತ್ರದಿಂದ, ಯಾವುದೋ ಜಿಲ್ಲೆಯಿಂದ ಬಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಫೈನಲ್ ಮಾಡೋದಕ್ಕೆ ಆಗೋದಿಲ್ಲ. ಜಮೀರ್ಗೂ ಮತ್ತು ದಾವಣಗೆರೆಗೂ ಏನು ಸಂಬಂಧ ಅನ್ನುವಂಥದ್ದನ್ನು ನೇರವಾಗಿ ಪ್ರಶ್ನೆಯನ್ನು ಕೇಳಿದರು. ಅದಾದ ಬಳಿಕ ನಿನ್ನೆ ಪ್ರಚಾರ ಮಾಡುವಂಥ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿ ಹೋಯ್ತೀಗ, ಆದರೆ ಜಮೀರ್ ಅಹ್ಮದ್ ಖಾನ್ ಯಾಕೆ ಬರಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಶಾಮ್ನೂರು ಮಲ್ಲಿಕಾರ್ಜುನ್ ಮುಂದೆ ಅವರು ಮಾಧ್ಯಮದವರು ಕೇಳಿದಾಗ ಶಾಮ್ನೂರು ಮಲ್ಲಿಕಾರ್ಜುನ್ ಅವರು ಮತ್ತೆ ಹೇಳಿರುವಂಥದ್ದು, ಜಮೀರ್ ಅಹ್ಮದ್ ಖಾನ್ ಅವರು ಬರದೇ ಇದ್ದರೂ ಕೂಡ ಸಮರ್ಥ ಶಾಮ್ನೂರು ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋದು ಪಕ್ಕ ಅನ್ನುವಂಥದ್ದು ಹೇಳಿರೋದ್ರಿಂದ ಸಹಜವಾಗಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಈ ಮಾತು ಅಸಮಾಧಾನಕ್ಕೆ ಕಾರಣ ಆಗಿದೆ. ಹೀಗಾಗಿ ಸಿದ್ದರಾಮಯ್ಯವರು ಮುಂದಿನ ವಾರ ಪ್ರಚಾರ ಮಾಡುವಂಥ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ಇರಬೇಕು ಅಂತ ಹೇಳಿದಾಗ ನಾವ್ಯಾಕೆ ಸರ್ ಬರಬೇಕು, ಶಾಮ್ನೂರು ಮಲ್ಲಿಕಾರ್ಜುನ್ ಅವರು ಪದೇ ಪದೇ ಈ ರೀತಿ ಮಾತನಾಡಿದ್ರು ಕೂಡ ನಾವು ಬಂದರೆ ನಮಗೆ ಅಲ್ಲಿ ಬೆಲೆ ಇರುತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟಿರುವಂಥದ್ದು. ಬಹುತೇಕ ಸಿದ್ದರಾಮಯ್ಯ ಅವ್ರಿಗೆ ಎರಡೂ ಉಪಚುನಾವಣೆಯಲ್ಲೂ ಕೂಡ ಗೆಲ್ಲಲೇಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಎಲ್ಲೋ ಒಂದು ಕಡೆ ಸೋತು ಒಂದು ಕಡೆ ಗೆದ್ದರೂ ಕೂಡ ಅದಕ್ಕೆ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಜೊತೆಗೆ ನಾಯಕತ್ವಕ್ಕೆ ಒಂದಷ್ಟು ಸಂಕಷ್ಟ ಬರುತ್ತೆ ಅನ್ನುವಂಥ ಒಂದು ಸಮಸ್ಯೆ ಸಂಕಷ್ಟ ಬರುತ್ತೆ ಅನ್ನುವಂತಹ ಕೊರಗು ಸಿದ್ದರಾಮಯ್ಯ ಅವ್ರಿಗೆ ಇರೋದ್ರಿಂದ ಜಮೀರ್ ಅಹ್ಮದ್ ಖಾನ್ ಅವ್ರಿಗೂ ಹೇಳಿದ್ದಾರೆ. ಅದೇ ರೀತಿ ಶಾಮ್ನೂರು ಮಲ್ಲಿಕಾರ್ಜುನ್ ಅವರನ್ನು ಮನವೊಲಿಸುವಂಥ ಒಂದು ಕೆಲಸ, ಅವ್ರಿಗೆ ಜೋರಾಗಿ ಹೇಳುವಂಥ ಒಂದು ಕೆಲಸ ನಾನು ಮಾಡ್ತೀನಿ, ನೀನು ಬಂದೇ ಬರಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಪೈಲ್ವಾನ್ ಅವರು ತಮ್ಮ ಪಟ್ಟನ್ನು ಸಡಿಲಿಸಿದ್ರು ಕೂಡ ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಹಲವು ಮುಸ್ಲಿಂ ಮುಖಂಡರುಗಳು ಏನು ಮಾಡ್ತಾರೆ ಅನ್ನುವಂಥ ಒಂದು ಆತಂಕ ಕೆಲ ಕಾಂಗ್ರೆಸ್ ನಾಯಕರಿಗೆ ಇರುವಂಥದ್ದು ನಿಜ. ವಿದ್ಯಾ, ಥ್ಯಾಂಕ್ ಯು ಮಾರುತಿ.